ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಬಾಂಬ್ ಬೆದರಿಕೆ ಬಂದಿರೋದು. ಸಿಎಂ ಮತ್ತು ಡಿಸಿಎಂ ಮನೆ ಸ್ಫೋಟಿಸುವುದಾಗಿ ಇಮೇಲ್ ಬೆದರಿಕೆ ಬಂದಿದೆ. ರಿಮೋಟ್ ಮುಖಾಂತರವಾಗಿ ಬಾಂಬ್ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಬಂದಿದೆ. ಡಿಸಿಎಂ ಡಿಕೆಶಿ ಇಮೇಲ್ ಐಡಿಗೆ ಬಾಂಬ್ ಬೆದರಿಕೆ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಈ ಒಂದು ಮೇಲ್ ಎಲ್ಲಿಂದ ಬಂದಿದೆ ಅಂತ ನೋಡೋದಾದ್ರೆ ಇದು ಆರ್ನ ಅಶ್ವಿನಿ ಶೇಖ್ outlook@.com ನಿಂದ ಈ ಬೆದರಿಕೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ 6 RDX ಅನ್ನು ಫಿಕ್ಸ್ ಮಾಡಲಾಗಿದೆ. ರಿಮೋಟ್ ಮುಖಾಂತರವಾಗಿ ಸ್ಫೋಟಿಸ್ತೇವೆ. ತಕ್ಷಣ ನಿವಾಸಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಬಾಂಬ್ ಸ್ಕ್ವಾಡ್. ಹುಸಿ ಬಾಂಬ್ ಬೆದರಿಕೆ ಹಿನ್ನೆಲೆ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಯೇ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸಿಎಂ ಮತ್ತು ಡಿಸಿಎಂ ಇಬ್ಬರ ಮೇಲ್ ಐಡಿಗೂ ಬಂದಿದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ಬಾಂಬ್ ಬೆದರಿಕೆ ಬಂದಿರೋದು. ಸಿಎಂ ಡಿಸಿಎಂ ಮನೆ ಸ್ಫೋಟಿಸುವುದಾಗಿ ಈ ಇಮೇಲ್ ಬೆದರಿಕೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಡಿಸಿಎಂ ಅವರ ಮೇಲ್ ಐಡಿಗೆನೆ ಈ ಒಂದು ಮೆಸೇಜ್ ಮಾಡಿದಾರಂತೆ. 6 RDX ಫಿಕ್ಸ್ ಮಾಡಿದ್ದೀವಿ, ರಿಮೋಟ್ ಮುಖಾಂತರವಾಗಿ ಸ್ಫೋಟಿಸ್ತೀವಿ ಅಂತ. ಸೊ ತಕ್ಷಣಕ್ಕೆ ಮಾಹಿತಿ ಸಿಗ್ತಾ ಇದ್ದ ಹಾಗೇನೆ ಅಲ್ಲಿಗೆ ಬಾಂಬ್ ಸ್ಕ್ವಾಡ್ ತೆರಳಿರುವಂಥದ್ದು. ಈ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದರೆ ಅಂಥದ್ದೇನು ಕಂಡು ಬಂದಿಲ್ಲ. ಸೊ ಹಾಗಾಗಿ ಇದೊಂದು ಹುಸಿ ಬಾಂಬ್ ಬೆದರಿಕೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇದೀಗ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಸೊ ಯಾರು ಈ ಥರ ಮಾಡಿದ್ದಾರೆ, ಯಾವ ಕಾರಣ, ಏನು ಉದ್ದೇಶ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗುತ್ತೆ. ಇದೀಗ ಪ್ರಕರಣ ದಾಖಲಾಗಿರೋದ್ರಿಂದ ತನಿಖೆಯನ್ನು ಮಾಡ್ತಾರೆ. ಸೊ ತನಿಖಾ ಸಂದರ್ಭದಲ್ಲಿ ಏನು ಗೊತ್ತಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಇತ್ತೀಚೆಗೆ ಇದೊಂದು ಕಾಮನ್ ಆಗಿಬಿಟ್ಟಿದೆ. ಕಾಲೇಜುಗಳಿಗೆ, ಸ್ಕೂಲ್ಗಳಿಗೆ ಮತ್ತು ಕೆಲವರು ನಾಯಕರುಗಳ ಮನೆಗಳಿಗೆ ಬಾಂಬ್ ಬಿಟ್ಟಿದ್ದೀವಿ ಅಂತ ಬೆದರಿಕೆ ಬರುವಂಥದ್ದು. ಇದರಿಂದ ಅವ್ರಿಗೆ ಅದು ಏನು ಸಿಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಬಟ್ ಹಾಗಂತ ನೆಗ್ಲೆಕ್ಟು ಮಾಡೋದಕ್ಕಾಗಲ್ವಲ್ಲ. ಅಯ್ಯೋ ಬಿಡಿ ಸುಳ್ಳು ಅನಿಸುತ್ತೆ ಅಂತ ಅಂದ್ಕೊಳ್ಳೋದಕ್ಕೂ ಆಗಲ್ಲ. ಹಾಗಾಗಿ ಸೀರಿಯಸ್ ಆಗಿ ಕಾರ್ಯಾಚರಣೆ ಎಲ್ಲ ಮಾಡ್ತಾರೆ. ಕಾರ್ಯಾಚರಣೆ ಮಾಡಿದಾಗ ಅದು ಫೇಕ್ ಅನ್ನೋದು ಗೊತ್ತಾಗುತ್ತೆ. ಇದೀಗ ಯಾವ ಮೇಲ್ ಐಡಿಯಿಂದ ಬಂದಿದೆಯೋ ಆ ಮೇಲ್ ಐಡಿನ ಚೆಕ್ ಮಾಡ್ತಾರೆ. ಅದು ಯಾರಿಗೆ ಸೇರಿದ ಮೇಲ್ ಐಡಿ, ಏನು ಎತ್ತ, ಇದೆಲ್ಲವನ್ನು ತನಿಖೆ ಮಾಡಿದ ನಂತರ ಇದರಲ್ಲಿ ಏನು ಸತ್ಯ ಗೊತ್ತಾಗುತ್ತೆ. ಯಾರು ಮಾಡಿದ್ರು, ಸುಮ್ಮನೆ ಹೆದರಿಸೋಕೆ ಅಂತ ಮಾಡಿದ್ರು, ಯಾವುದಾದ್ರೂ ಉದ್ದೇಶ ಇಟ್ಕೊಂಡು ಮಾಡಿದ್ರು, ಕೆಲವರಿಗೆ ಇದೊಂದು ಖಯಾಲಿ ಆಗಿರುತ್ತೆ. ಸೊ ಅದಕ್ಕೆ ಅಂತ ಮಾಡಿದ್ರು, ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಲಿದೆ.